ಏನು ಮಾಡ್ತಿದ್ಯಮ್ಮ ಅಂದ್ಬಿಟ್ಟು ನಾನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಬಿಡಿಸ್ಬಿಟ್ಟೆ ಗೈಸ್ ಈರುಳ್ಳಿನ. ಸಚಿನ್ ಚಪಾತಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಗೈಸ್. ಅದಕ್ಕೆ ಸಚಿನ್ ಹತ್ರನೇ ಮಾಡ್ಸೋದು ಚಪಾತಿ. ಏನಮ್ಮ ಚಪಾತಿ ಒತ್ತಿಸ್ತಾ ಇದೀನಿ ಅಂತ. ಇದು ಎಂದರೆ 4 ಮೂಲೆಗಳಿರ್ತದೆ ನೋಡಿ. ಈಗ ಮೈಸೂರಲ್ಲಿ ಎಲ್ಲಾ ಕಡೆ ಲೈಟ್ಸ್ ಬಿಚ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ. ಶಿವಕುಮಾರ್ ನೋಡಿ ಆಲ್ರೆಡಿ 5:30ಗೆ ಬರ್ದವನು. 5:30ಇಂದ 7:00 ತನಕ ಕಾಡ್ತಾನೆ. ಹಾಂ ಕಮಾನ್. ಏನೋ ಮಾತಾಡ್ಸಲ್ಲ ನಮ್ಮನ್ನ ಬಂದ್ರೆ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಹೊಸ ಬ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಸಖತ್ ವರ್ಕೌಟ್ ಮಾಡಿ ಈಗ 2 ಆಕ್ಟಿವಿಟಿ ಮಾಡಿಬಿಟ್ಟಿದ್ದೀವಿ. ಸಂಜೆ ಬ್ಯಾಡ್ಮಿಂಟನ್ ಆಡಿ ಸೆಕೆಂಡ್ ಡೇ ಆಗಿದ್ಮೇಲೆ ಕೈ ನೋವು ಸ್ಟಾರ್ಟ್ ಆಗಿದೆ. ಎಸ್, ಇನ್ನೊಂದು ಖುಷಿ ವಿಚಾರ. ನಿಮಗೆ ಖುಷಿ ವಿಚಾರ ಗೊತ್ತಿಲ್ಲ, ನಮಗೆ ಖುಷಿ ವಿಚಾರ. ಬ್ಯಾಡ್ಮಿಂಟನ್ ಆಡೋದು ಲೈಕ್ ನಾವು ಚಿಕ್ಕದ್ರಲ್ಲಿ ಆಟ ಆಡ್ತಾ ಇದೀವಿ ಸ್ಕೂಲಲ್ಲಿ, ಈಗ ಆಟ ಆಡ್ತಾ ಇರೋದು ಖುಷಿ. ಶಟಲ್ ಬ್ಯಾಡ್ಮಿಂಟನ್ಗೆ ನಾವು ಸೇರ್ಕೊಂಡಿದ್ದೀವಿ. ಈವ್ನಿಂಗ್ ಹೋಗೋಣ. ಟೈಮ್ ಆಗಿಲ್ಲ ಅಂದ್ರೂ ಟೈಮ್ ಮಾಡ್ಕೊಂಡು ಹೋಗೋಣ. ಹೆಲ್ತ್ ಇಂಪಾರ್ಟೆಂಟ್, ಆದ್ರೂ ಟೈಮ್ ಮಾಡ್ಕೋತೀವಿ ಅಂತ ಅದಕ್ಕೆ ಸೇರ್ಕೊಂಡಿದ್ದೀವಿ. ಫಿಟ್ನೆಸ್ ಇಂಪಾರ್ಟೆಂಟ್ ಅಂತ ತುಂಬ ಅನಿಸಿದೆ ನಮ್ಗೆ ಇವಾಗ. ಸೊ ಅದಕ್ಕೆ ನಾವು ಜಾಯ್ನ್ ಆಗಿದ್ದೀವಿ. ಬೆಳಗ್ಗೆ ಜಿಮ್ಮು, ಸಂಜೆ ಬ್ಯಾಡ್ಮಿಂಟನು. ಈಗ ಬೆಳಗ್ಗೆ ಜಿಮ್ಗೆ ಹೋಗಿ ಬಂದಿದ್ದೀವಿ. ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀವಿ. ಸಿಕ್ಕಾಬಟ್ಟೆ ಇವಾಗ ಶುರು ಮಾಡಿದ್ರೆ ಮತ್ತೆ ಶುರು ಮಾಡೋಣ ಅಂತ ಸಿಕ್ಕಾಬಟ್ಟೆ ಸೋರ್ ಮಸಲ್ಸು, ಸಿಕ್ಕಾಬಟ್ಟೆ ಬಾಡಿ ಪೇನ್ ಇದೆ. ಸುಸ್ತಾಗಿ ಹೋಗಿದೆ. ಅಲ್ಲಿ ಏನಾರ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಮನೇಲಿ ಕೆಲಸ ಮಾಡೋದೇ ಕಷ್ಟ. ಕೈ ಸ್ಟ್ರೈಟ್ ಆಗಿ ನೀಡು. ಫಸ್ಟ್ ಡೇ ಬ್ಯಾಡ್ಮಿಂಟನ್ ಆಡಿದಾಗ ನೀವು ನೋಡಿದ್ರಲ್ಲ ವ್ಲಾಗ್, ಅವಾಗೇನು ಕೈ ನೋವಾಗಿಲ್ಲ. ನೆಕ್ಸ್ಟ್ ಡೇ ನಿನ್ನೆ ಆಡ್ಕೊಂಡ್ ಬಂದ್ವಿ, ಇವಾಗ ಸ್ವಲ್ಪ ನೋವಾಗಿದೆ. ನನಗೂ ನೋವ್ತಾ ಇದೆ, ಕಸ ಗುಡ್ಸಕ್ಕಾಗ್ತಿಲ್ಲ. ಸೊ ಇವಾಗ ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ತಿಂಡಿ ಮಾಡೋಕ್ಕೆ ಮುಂಚೆ ಗಗನ ಪೂಜೆ ಮಾಡಿ ತಿಂಡಿ ಮಾಡೋದು ಅಂತ ಈಗ ದೇವ್ರ ಮೇಲೆ ರೆಡಿ ಮಾಡ್ಕೊಂಡಿದ್ದಾರೆ. ಏನಿಲ್ಲ ಗೈಸ್, ಇದಾಗಿರುತ್ತೆ ನಮ್ಮ ಡೈಲಿ ವ್ಲಾಗ್. ನಾವೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ. ಬ್ಯಾಡ್ಮಿಂಟನ್ ಸೇರ್ಕೊಂಡಿದ್ದೀವಿ, ಅದೇ ಈ ವ್ಲಾಗ್ ಮೇನ್ ವಿಚಾರ. ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀವಿ. ನೆನ್ನೆ ಹೋಗಿದ್ವಿ ಆ್ಯಂಡ್ ಇವತ್ತು ಹೋಗೋದನ್ನ ವ್ಲಾಗ್ ಮಾಡ್ತೀವಿ. ಸೊ ಬನ್ನಿ ನಮ್ಮ ದಿನ ಶುರು ಮಾಡೋಣ. ಆ್ಯಂಡ್ ನಮ್ಮದು ಗಾರ್ಡನಲ್ಲಿ ಬೆಳೆದಿರೋ ಹೂಗಳೇ ಇವತ್ತು ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಿರೋದು. ಬನ್ನಿ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀವಿ ನಾವು, ಅಲ್ಲೂ ಫಾಲೋ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಅಲಂಕಾರ ಆಗೋಗಿದೆ. ನಮ್ಮ ಒಂದೇ ಒಂದು ರೋಸ್ ಇತ್ತು, ಪಾಟಲ್ಲಿ ಬೆಳೆದಿರೋ ಹೂವು, ಮತ್ತು ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂವು ಗೈಸ್. ಗಣೇಶ ಮತ್ತು ಲಕ್ಷ್ಮೀ ಸರಸ್ವತಿ 3 ಜನಕ್ಕೆ 3 ಜನ ಫುಲ್ ಖುಷಿ ಪಟ್ಟಿರ್ತಾರೆ. ನೀರು ಹಾಕಿದ್ಕೂ ಸಾರ್ಥಕ ಬಿಡಿ ಮಕ್ಕಳೇ ಅಂತ ದೇವ್ರು ಅಂದ್ಕೊಂಡಿರ್ತಾರೆ. ಸೊ ಪೂಜೆ ಮಾಡಿ ನಾವು ತಿಂಡಿ ಮಾಡಬೇಕು ಸಿಗ್ತೀವಿ ನಾವು ಗೈಸ್. ಆ್ಯಂಡ್ ಆ್ಯಸ್ ಯೂಶುವಲ್ ತಿಂಡಿಗೆ ಓಟ್ಸು ಮತ್ತು ಮೊಟ್ಟೆ. ಬೇರೆಯವ್ರ ಮನೆಯಲ್ಲೆಲ್ಲ ಸಖತ್ ಸ್ವಾದಿಷ್ಟವಾಗಿ ಬಾತು, ದೋಸೆ, ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ ಏನೇನೋ ಮಾಡಿರ್ತಾರೆ. ನಮ್ಮ ಮನೇಲಿ ಯಾವಾಗಲೂ ಓಟ್ಸು ಗೈಸ್. ನಮ್ಮ ಮನೆಗೆ ಯಾರು ಇನ್ವಿಟೇಷನ್ ಕೊಡೋಕ್ಕೆ ಅದಕ್ಕೆ ಬರಬೇಕು ಅಂದ್ಕೊಂಡ್ರೆ ದಯವಿಟ್ಟು ತಿಂಡಿ ಟೈಮ್ ಮಾತ್ರ ಬರಬೇಡಿ. ಬಂದರೆ ನಿಮಗೆ ಓಟ್ಸೇ ಸಿಗೋದು. ಒಳ್ಳೆ ಊಟ ಏನಾದ್ರು ಬೇಕು ಅಂದರೆ ಊಟ ಟೈಮ್ ಬನ್ನಿ, ಚೆನ್ನಾಗಿ ಮಾಡ್ತೀವಿ. ಅದೇ ನಮ್ಮಲ್ಲಂತೂ ನೀವು ಅನ್ಕೋಬೋದು ಯಾವಾಗಲೂ ಓಟ್ಸೇ ಮಾಡ್ತಾರೆ ಇವ್ರ ಮನೇಲಿ ಅಂತ. ಸೊ ದಯವಿಟ್ಟು ಯಾರು ತಿಂಡಿ ಟೈಮ್ ನಮ್ಮ ಮನೆಗೆ ಬರೋಕ್ಕೆ ಬಿಡಿ ಆಯಿತಾ. ಓಟ್ಸ್ ತಿನ್ನಿಸ್ಬಿಡ್ತೀವಿ ಆಮೇಲೆ ನಿಮಗೂ. ಗೈಸ್ ಬ್ರೇಕ್ಫಾಸ್ಟ್ ಇವಾಗಷ್ಟೇ ಮುಗೀತು. ಆಗಲೇ ನಾವು ಲಂಚ್ ಪ್ರಿಪ್ರೇಷನ್ ಶುರು ಮಾಡಿದ್ವಿ. ಯಾಕಂದರೆ ನಾವು ಹೊರಗಡೆ ಹೋಗಬೇಕು ಮಧ್ಯಾಹ್ನ. ಸೊ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಓಟ್ಸ್ ತಿನ್ನೋದ್ರಿಂದ ಯಾಕೆ ಲೇಟು, ಬೇಗ ಅಡುಗೆ ಮಾಡ್ಕೊಂಡು ಬೇಗ ಊಟ ಮಾಡೋಣ ಅಂತ ಅಡುಗೆ ಶುರು ಮಾಡಿದ್ವಿ. ಆ್ಯಂಡ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಚಿಕನ್ ಮಾಡ್ತೀವಿ. ಯಾಕೆ ಮಾಡ್ತಾ ಇದೀವಿ ಅಂದರೆ ಮುಖ್ಯ ಕಾರಣ ಇದೆ. ನಿಮ್ಗೆಲ್ಲ ನೆಕ್ಸ್ಟ್ 1 ಮಂತ್ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ನಮ್ಮ ಬ್ಲಾಗ್ ನೋಡೋಕೆ ಖುಷಿ ಆಗುತ್ತೆ. 1 ಮಂತ್ ಫುಲ್ಲು ನಮ್ಮ ಬ್ಲಾಗ್ ಅಲ್ಲಿ ನಾನ್ ವೆಜ್ ಇರಲ್ಲ. ಕಾರ್ತಿಕ ಮಾಸ ಬಂತು ಅಂತ. ಕಾರ್ತಿಕ ಮಾಸ ಬರ್ತಾ ಇದೆ. ನಾವು ಶುದ್ಧ ವೆಜ್ ಸಸ್ಯಾಹಾರಿಗಳಾಗ್ತಾ ಇದೀವಿ 1 ಮಂತು. ಆ್ಯಕ್ಚುಲಿ ನಮ್ಮ ಮನೇಲಿ ಬಿಡ್ತಾರೆ, ಗಗನವ್ರ ಮನೆ ಕಡೆ ಕಾರ್ತಿಕ ಬಿಡಲ್ಲ, ನಮ್ಮ ಮನೆ ಕಡೆ ಬಿಡ್ತಾರೆ. ನಾನು ಇಷ್ಟು ವರ್ಷ ಬಿಟ್ಟಿಲ್ಲ, ನಾವು ಕಾರ್ತಿಕಲ್ಲೂ ತಿಂತಾ ಇದ್ದೆ. ಸೊ ಇವಾಗ ಮದುವೆ ಆಗಿರೋದ್ರಿಂದ ಇಬ್ಬರು ಸೇರಿ ಮಾಡೋಣ, ಹೆಲ್ತ್ಗೂ ಒಳ್ಳೆಯದು. 1 ತಿಂಗಳಾದ್ರೂ ನಾನ್ ವೆಜ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಬಿಟ್ಟು ಹೆಂಗೆ. ಓಟ್ಸ್ನ ಲೇಟಾಗಿ ತಿನ್ನೋದ್ರಿಂದ ಲೈಕ್ 1.5 hour ಅಷ್ಟೇ ಆಗುತ್ತೆ ಅದು. ಸೊ ಬೇಗನೆ ಊಟ ಮಾಡ್ತಾ ಇದೀವಿ ನಾವು. 1:30-2 ಗಂಟೆಗೆಲ್ಲ ಊಟ ಮಾಡಿರ್ತೀವಿ ಅಡುಗೆ ಮಾಡಿಕೊಂಡು. ಸೊ ಅದಕ್ಕೆ ಇವಾಗ ಚಪಾತಿ, ಚಿಕನ್ ಚಾಪ್ಸ್ ಇವಾಗಲೇ ಮಾಡ್ಕೊತೀವಿ. ಚಿಕನ್ ಗ್ರೇವಿ ಮತ್ತು ಚಪಾತಿನ. ಸೊ ಇದನ್ನು ಡಯಟ್ ಫುಡ್ಡೆ. ಚಿಕನ್ ಯಾಕೆ ಅಂದರೆ ಗೈಸ್ ನಮಗೆ ಪ್ರೋಟೀನ್ ಇಂಟೇಕ್ ನಾವು ಚಿಕನ್ನೇ ತಗೋತೀವಿ. ಬೇರೆ ಏನೋ ಸಪ್ಲಿಮೆಂಟ್ಸು, ಬೇರೆ ಜಿಮ್ಗೆ ಹೋಗೋದ್ರಿಂದ ಪ್ರೋಟೀನ್ ಅಂತೂ ಬೇಕೇ ಬೇಕು, ಇಲ್ಲ ಮಸಲ್ ತುಂಬ ಹಾಳಾಗ್ಬಿಡುತ್ತೆ. ಇರೋ ಮಾಂಸನೂ ನಮ್ಮ ದೇಹದಿಂದ ಹೊರಗೋಗ್ಬಿಡುತ್ತೆ. ಸೊ ಜಿಮ್ಗೆ ಹೋಗ್ತಾಯಿದೆ ಅಂದರೆ ಪ್ರೋಟೀನ್ ಯಾರು ಕೊಡಲೇಬೇಕು ಅಂತ ಚಿಕನ್ ನಾವು ತೊಗೊಂಡು ಬಂದಿರೋದು ಇವತ್ತು. ಆ್ಯಂಡ್ 1 ಮಂತು ಮೊಟ್ಟೆ ಪನ್ನೀರಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ನಮ್ಮ ಮನೇಲಿ ಎಲ್ಲ 50-50 ಪಾಲಿಸಿ.
ನಾವು ಪಾಲಿಸ್ಬೇಕಷ್ಟೇ ಅಂತ. ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಸಚಿನ್ ಚಪಾತಿ ಮಾಡ್ತಿದ್ದಾರೆ. ಯೂಶಲಿ ಸಚಿನ್ನೇ ಚಪಾತಿ ಮಾಡೋದು. ನೀನು ಚೆನ್ನಾಗಿ ಮಾಡ್ತೀಯಮ್ಮ, ಅದಕ್ಕೆ ಸಚಿನ್ ಚಪಾತಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಗೈಸ್, ಅದಕ್ಕೆ ಸಚಿನ್ ಹತ್ರನೇ ಮಾಡಿಸೋದು ಚಪಾತಿ. ಬೇರೆದೆಲ್ಲ ನಾನು ಮಾಡ್ತೀನಿ ತಾನೆ. ಚಪಾತಿ ಕಲಸಿ ಒತ್ತಿ ಅಲ್ಲೊಂದು ಲಾಟ್ ಬಟ್ಟೆ ಇದೆ ಮಡ್ಚ್ಬೇಕಲ್ಲಿ. ಅದೆಷ್ಟೊತ್ತು ಹಿಡಿಯುತ್ತೆ ಗೊತ್ತಾ ಬಟ್ಟೆ ಮಡ್ಸೋದು? ಸರಿ ಮಡ್ಚು ನಾನು ಒತ್ತುತ್ತೀನಿ. ಒತ್ತು ಬಿಟ್ಟಿದ್ಯಾ? ನಾನು ಒತ್ತುತ್ತೀನಿ. ಓಕೆ, ಚಪಾತಿ ಮಾಡು. ಏನು ಮಾಡ್ತಿದ್ಯಮ್ಮ ಅಂದ್ಬಿಟ್ಟು ನಾನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಬಿಡಿಸ್ಬಿಟ್ಟೆ ಗೈಸ್ ಈರುಳ್ಳಿನ. ಇವಾಗ ಎತ್ತಾಕೋ ರೀಲಿಗೆ ಮಾತ್ರ ಎತ್ತಾಕದ? ನಂಗೆ ಅವೆಲ್ಲ ಗೊತ್ತಿಲ್ಲ. ಗುಡಿಸ್ತೋನ್ ಯಾವನು? ಗುಡಿಸ್ಕೊಟ್ಟವ್ರು ಯಾರು ಇವತ್ತು? ಚಿಕನ್ ಗೈಸ್ ಅರ್ಧ ಗಂಟೆಯಿಂದ ಬೇಯ್ತಾನೆ ಐತೆ ಇನ್ನೂ ಹಂತಕ್ಕೆ ಬಂದಿಲ್ಲ. ಅಯ್ಯೋ, ನಾನು ಬಿಡಿಸಿದ ತಪ್ಪಿ ನಾನೇ ಎತ್ತಾಕೋದು. ಅದು ಒಂದು ರೀಲ್ ಗೈಸ್, ರೀಲ್ ಮಾಡ್ತಾಯಿದ್ವಿ, 3 ಸತಿ ಬಿಡಿಸ್ತೆ, ಅವಾಗ ಎತ್ತಾಕೋದು. ಇನ್ನೊಂದ್ಸಲ ಎತ್ತಾಕ್ತಾಳೇನೋ ಅಂತ ಬಿಡಿಸ್ತೆ. ಥೋ, ಈ ಸಿಪ್ಪೆ ಕಸ ಬೇರೆ ಆಯ್ತೈತೆ. ಬಿಟ್ಟಿದ್ಯಮ್ಮ ಒಂದಿನಾದ್ರೂ ನನ್ನ ಏನಮ್ಮ ಏನೋ ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ನಮ್ಮ ರೀಲ್ಸ್ ನೋಡ್ಬೇಕು, ನೀವು ಶಾರ್ಟ್ಸ್ ಹಾಕ್ತೀವಿ ಅದನ್ನ ನೋಡ್ಬೇಕು. ಮೈನ್ ಬ್ಲಾಗ್ ನೋಡಿದ್ರೆ ಏನೋ ಅರ್ಥ ಆಗೋದಿಲ್ಲ, ಏನೋ ಮಧ್ಯದಲ್ಲಿ ನೀವು ಮಾತಾಡ್ತಿದ್ರಲ್ಲ ಏನೋ ತೋರಿಸ್ತಾರ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಅನ್ಕೋಬೋದು. ನೀವು ಶಾರ್ಟ್ಸ್ ಎಲ್ಲ ಮಾತಾಡಿಲ್ಲ ಅರ್ಥ ಆಗೋದು. ಬೇಗ ಹಾಕ್ತೀವಿ, ಚೆಕ್ ಮಾಡಿ. ರೀಲ್ಸ್ ಗ್ಯಾಪಲ್ಲಿ ಪದೇ ತೊಳಿತಾ ಇದೀನಿ ಗೈಸ್. ಅದು ಇದು ರೀಲ್ ಅಂತ ಮಾಡಿಕೊಂಡು ಟೈಮ್ ಆಗಲೇ 1:30 ಆಗೇ ಹೋಯ್ತು. ನಾವಿನ್ನೊಂದು 1 ಅವರಲ್ಲಿ ಹೊರಗಡೆ ಹೋಗಬೇಕು. ಟೈಮಿಂಗ್ಸ್ ಕಮಿಟ್ ಆಗಿಬಿಟ್ಟಿದ್ದೀವಿ, ಅಷ್ಟು ಬೇಗ ಹೋಗಬೇಕು. ಸೊ ಸಚಿನ್ ಗಡಿ ಬಿಡಿಲಿ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ. ನಾನು ಜೋಶಲ್ಲಿ ನಮ್ಮ ವರ್ಲ್ಡಲ್ಲಿರೋ ಕಂಟ್ರಿಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದ್ದೀನಿ. ಯಾವ್ಯಾವ ಕಂಟ್ರಿ ಅಂತ ಕೇಳ್ಬೇಡಿ, ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ. ಯಾವ ಶೇಪ್ ಇದ್ರೆ ಏನು ತಿನ್ನೋದು ನಾವೇ ತಾನೇ ಅಂತ ಹೆಂಗೋ ಒಂದು ಒತ್ತಾಗ್ತವ್ರ ಅತ್ತಗೆ. ನನ್ನ ಮೇಲಿರೋ ಸಿಟ್ಟೆಲ್ಲ ಅಲ್ಲಿ ತೋರಿಸ್ತವ್ರೆ ಚಪಾತಿ ಒತ್ತಿಸ್ತಾ ಇದ್ದೀನಿ ಅಂತ. ಇದು ಎಂದರೆ 4 ಮೂಲೆಗಳಿರ್ತದೆ, 4 ಕೋನಗಳಿರ್ತದೆ. 4 ಕೋನಗಳು ಒಂದೇ ಲಂಬ ಅರ್ಧ ಹೋಯ್ತದೆ ಇಳಿಸು ಸರಿ. ಲಂಬ ಕೋನವಾಗಿರ್ತದೆ. ನಾನು ಕೈ ತೆಳ್ಳು ಗೊತ್ತೀನಿ, ಅದಕ್ಕೆ ಸ್ವಲ್ಪ ಆಚೆ ಕಡೆ ಹೋಗ್ಬಿಡ್ತದೆ. ನಾನು ಬೇಯಿಸಿ ಊಟ ಮಾಡಿ ರೆಡಿ ಆಗಬೇಕು. ಸಿಗ್ತೀವಿ. ಏನ ಸುಸ್ತಾಯ್ತಾಯ್ತಾ? ನಾಳಿಂದ ಜಿಮ್ ಬರಲ್ವಾ? ಸಂಜೆ ಬ್ಯಾಡ್ಮಿಂಟನ್ ಬರಲ್ವಾ? ಬರ್ತೀಯಾ? ನೀನು ಬರಲ್ಲ ಅಂದ್ರೆ ನಾನು ಬೇರೆ ಯಾರನ್ನ ಕರ್ಕೊಂಡು ಹೋಗೋಣ ಅನ್ಕೋತಿದ್ದೆಮ್ಮ. ಒಳ್ಳೆ ಚಾನ್ಸು ಅಂತ ಅನ್ಕೋಬಿಟ್ಟ. ಹೋದ್ರೆ ನನ್ನ ಶರ್ಟ್ ಯಾಕಮ್ಮ ಹಾಕತಿ ಯಾವಾಗಲೂ ನೀನು? ನನ್ನ ಶರ್ಟ್ ಇದು ಅಲ್ಲಿ ಇರ್ತವೆ, ಎತ್ಕೊ ಹಾಕೋಬಿಡ್ದ ನೀನು. ನೀನು ಈ ಥರದ್ದು ಹಾಕ್ತೀಯ? ಹಿಂಗೆ ಆಗಲ್ಲ ಇದು. ಅಕ್ಕವ್ರು ಈ ಥರ ರೆಡಿಯಾಗಿದ್ದಾರೆ, ನಾವು ಈ ಥರ ರೆಡಿಯಾಗಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ ಕೈಸ್. ಊಟ ಎಲ್ಲ ಆಯಿತು? ಹೆಂಗಿತ್ತಮ್ಮ ಊಟ? ಸಖತ್ತಾಯ್ತು, ಜಾಸ್ತಿ ಆಯಿತು. 3 ಚಪಾತಿ, ನನ್ನ 3 ಚಪಾತಿ. ನಾನು 2.5 ಚಪಾತಿ. ಅರ್ಧ ಇಟ್ಟಿದ್ಯಾ? ದಿನಕ್ಕಾಗಿಲ್ಲ. ಓಕೆ, ರಾತ್ರಿಗಾಗುತ್ತೆ. ಸೊ ಇವಾಗ ಕೆಲಸ ಇದೆ, ನಾವು ಮೈಸೂರು ಸಿಟಿ ಸೆಂಟ್ರಿಗೆ ಹೋಗ್ತಾಯಿದ್ವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬಿಸಿಲು, ರಶ್ಶು, ಅಯ್ಯಪ್ಪ, ಅಂಗಡಿಲಿ 1,00,000 ಜನ ಇರ್ತಾರೆ. ಕೇಟ್ ಎಸ್ಟೇಟ್ ಮಹಾ ಡಿಸ್ಟ್ರಿಬ್ಯೂಟರ್ಸ್ ಮುಗಿಸಿ ಕೆಲಸ. ಬಿಸಿಲು ಏನು ಬಿಸಿಲಮ್ಮ! ಯಾರಮ್ಮ ನೀನು? ಯಾರ ನೀನು? ಟ್ಯಾನ್ ಆಗೋಯ್ತಾ ಇದ್ದೀನೆಲ್ಲ. ಯಾವ ಗೊತ್ತೇ ಆಗಲ್ಲಮ್ಮ ಯಾರಿಗೂ. ನೋಡಿ ಗೈಸ್, ಯಾರು ಗುರ್ತಿಡ್ದು ಮಾತಾಡ್ಸ್ಬಿಡ್ತಾರೆ ಅಂತ ಗಗನ ಪ್ಲ್ಯಾನ್ ಇದು. ಫುಲ್ ಮುಚ್ಕೊಬಿಡೋದು, ಗೊತ್ತೇ ಆಗಲ್ಲ. ಬಿಸಿಲು ಸಿಕ್ಕಾಬಿಟ್ಟೆ. ನಾನು ನೋಡಿ ಬಿಸಿಲಿಗೆ ಹೆಂಗೆ ಒಂಚೂರು ಟ್ಯಾನ್ ಆಗಂಗಿಲ್ಲ. ಮುಖ ಫುಲ್ ಟ್ಯಾನ್ ಆಯ್ತದೆ ಅಷ್ಟೇ. ಅದು ನನ್ನ ಮುಖ ನೋಡಿ ಈಗ ಕಾಣಿಸ್ತಾ ಇರುತ್ತೆ ಗಗನ ಒಂದು ಇದರಲ್ಲಿ. ಅಯ್ಯೋ, ಒಂದು ಕೆಲಸ ಮುಗೀತು, ಇನ್ನೊಂದು ಕೆಲಸ ಇದೆ, ಹೋಗ್ಬೇಕು. ಸೆಕೆ ಐತೆ, ಜ್ಯೂಸ್ ಬೇಕಮ್ಮ? ಗೈಸ್ ನೋಡಿ, ಈಗ ಮೈಸೂರಲ್ಲಿ ಎಲ್ಲ ಕಡೆ ಲೈಟ್ಸ್ ಬಿಚ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲೂ ನೋಡ್ಬೋದು ಲೈಟ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ನಾವು ಲೈಟ್ಸ್ ಪುನಃ ನೋಡಬೇಕು ಅಂದರೆ ಮುಂದಿನ ವರ್ಷದ ತನಕ ಕಾಯಬೇಕು. ಎಲ್ಲ ಲೈಟ್ಸ್ ರಿಮೂವ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬೇಜಾರು ಆಗುತ್ತೆ, ದಸರಾ ಮುಗ್ದೋಗ್ಬಿಟ್ರೆ ಮೈಸೂರಲ್ಲಿ ಇರೋರಿಗೆ. ಏನು ಇವೆಂಟ್ಸ್ ಇರಲ್ಲ, ಟ್ರಾಫಿಕ್ ಇರಲ್ಲ, ಅದನ್ನು ಮಿಸ್ ಮಾಡ್ಕೊತೀವಿ ಒಂದೊಂದ್ಸತಿ.
ಸೊ ಟ್ರಾಫಿಕ್ ನೆಮ್ಮದಿಯಾಗಿದೆ ರೋಡ್, ಆರಾಮಾಗಿ ನಮ್ಮದೇ ಮೈಸೂರು ನಮ್ಮದೇ. ಮೈಸೂರು ನಿಜ, ಆದರೆ ಇವಾಗ ಪಾಪ್ಯುಲೇಷನ್ ಮೈಸೂರಲ್ಲೂ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಆಗ್ತಾ ಇದೆ. ಎವ್ರಿ ಟೈಮ್ ಟ್ರಾಫಿಕ್ ಇಷ್ಟ ಆಗಲ್ಲ, ದಸರಾ ಟೈಮಲ್ಲಿ ಏನೋ ಟಾಲರೇಟ್ ಮಾಡ್ಕೋತೀವಿ. ನೋಡಿ ಇಲ್ಲೇ ಲೈಟ್ ಬಿಚ್ತಾ ಇದೆ, ರೋಡ್ ಬ್ಲಾಕ್ ಮಾಡಿಬಿಟ್ಟವ್ರೆ. ಮಿಸ್ ಆಗಿ ನಾವು ಒಳಗೆ ಹೋಗ್ಬಿಡ್ತಾ ಇದ್ದೆ. ಎಲ್ಲ ಬಿಚ್ತಾ ಇದ್ದಾರೆ. ಕೈ ಸಿಟಿಯಿಂದ ಎಲ್ಲ ಕೆಲಸ ಮುಗಿಸ್ಕೊಬಂದು ಇವಾಗ ಶಟಲ್ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಸೇರ್ಕೊಂಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಹೋಗಕ್ಕೆ ಮುಂಚೆ ಲೈಟಾಗಿ ಸ್ನ್ಯಾಕ್ಸು, ವಾಟರ್ ಮೆಲನ್, ಫ್ರೂಟ್ಸು ಕಟ್ ಮಾಡಿ ಇಟ್ಟಿದ್ದಾಳೆ ಗಗನ. ಕಟ್ ಮಾಡಿಬಿಟ್ಟು ರೆಡಿಯಾಗಿ ಹೋಗಿದ್ದಾಳೆ, ರೆಡಿ ಆಗ್ತಾ ಇದ್ದಾಳೆ. ಬರ್ತಾಳೆ. ಅಲ್ಲಿ ತನಕ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ವಾಟರ್ ಮೆಲನ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಮೋನಿಕಾ ರೆಡಿನಾ ಬ್ಯಾಡ್ಮಿಂಟನ್ ಆಡೋಕ್ಕೆ? ದೇವ್ರ ಹತ್ರ ಎಲ್ಲ ಬೇಡ್ಕೊಂಬಂದಿದ್ದೀರಾ, ಕೈ ನೋವು ಬರ್ದೇ ಇರಲಪ್ಪ ದೇವ್ರೆ ಅಂತ. ಸ್ಟಾರ್ಟಿಂಗಲ್ಲಿ ಬರ್ಸುತ್ತೆ ದೇವರು. ಹಾಂ, ದೇವರೇ ಬರ್ಸೋದಮ್ಮ. ನಮ್ಮ ಏರಿಯಾ ಮಕ್ಕಳೆಲ್ಲ ಆಟ ಆಡ್ತಾವ್ರು ನೋಡಿ. ಫುಲ್ ಆಟ ಆಡಿದವರೆಲ್ಲ ನಾವು ಮಾತಾಡೋಣ ಅಂತ ಹೋಗ್ತಾಯಿದ್ವಿ. ಇವ್ರು ಮಾತ್ರ ಮಾಡೋಣ, ನಾವು ಮಾತಾಡೋಣ. ಬಾಯ್. ನಾವೀಗ ಬಂದಿದ್ದೀವಿ ಬ್ಯಾಡ್ಮಿಂಟನ್ ಕೋರ್ಟ್ಗೆ. ಶಿವಕುಮಾರ್ ನೋಡಿ ಆಲ್ರೆಡಿ 5:30ಗೆ ಬರೋದವನು. 5:30ಇಂದ 7:00 ತನಕ ಆಡ್ತಾನೆ. ಆಡ್ತಾವನು ಇನ್ನು. ನೀವೆಲ್ಲ ಆಡ್ತವ್ರೆ. ನಮ್ದು 6:30ಇಂದ 7:30 ಬ್ಯಾಚ್ ತೊಗೊಂಡಿದ್ವಿ. ಸೊ ಇವಾಗ ಯಾರಾದರೂ ಬಿಟ್ಕೊಡ್ತಾರೆ, ನಾವು ಆಡಬೇಕು. ಸೊ ಇವಾಗ ಈ ಕೋರ್ಟ್ ಬಿಟ್ಕೊಟ್ರು, ನಾವಿಬ್ಬರೇ ಆಡ್ತೀವಿ. ಆಮೇಲೆ ಶಿವಕುಮಾರ್ ಜಾಯ್ನ್ ಆಯ್ತಾನೆ ಅವ್ರದ್ದು ಬ್ಯಾಚ್ ಮುಗಿದ ಮೇಲೆ. ಹಾಂ ಕಮಾನ್. ವಿಡಿಯೋ ಮಾಡ್ಕೊಂಡು ಆಡೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ. ಎತ್ಕೊ ಆಡಬೇಕು. ಗಗನ ಸೌ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಕರೆಕ್ಟಾಗಿ. ನೆನ್ನೆ ಕಲ್ತ್ಕೊಟ್ರು ನೋಡಿ. ಕಲ್ತಿಲ್ಲ ಇನ್ನು. ಪಡ್ಚ. ಕ್ಯಾಮ್ರಾ ಹಿಡಿದ್ರೆ ಆಡೋಲ್ಲ, ಆಡು ಹಂಗೆ. ಕೈ ನೋಡ್ತಾಯ್ತಾನೆ. 1.5 ಗಂಟೆ ಜಾಸ್ತಿ ಆಡಿ ನಾನು. ಯಾರೋ ಒಬ್ರು ಬಂದಿರಲಿಲ್ಲ, ಸೊ ಅದಾಗ ನಾನು ಆಡ್ತಾಯಿದ್ದೆ. ಮುಗೀತು, ಸ್ವಲ್ಪ ಸಾಕಾಯಿತು. ನಾವು ಬೇರೆಯವ್ರ ಜೊತೆ ಆಡಿದ್ರೆ ಅದು ರ್ಯಾಪು ಚೆನ್ನಾಗಿರುತ್ತೆ. ಅವರು ಆಡ್ತಾ ಇರ್ತಾರೆ, ನಾವು ಬಾಯ್ ಬಾಯ್. ಹೇಳೋದ ಅಂತ ಬಂದೆ. ಏನೋ ಮಾತಾಡ್ಸಲ್ಲ ನಮ್ಮನ್ನ ಬಂದ್ರೆ. ಬ್ಯಾಡ್ಮಿಂಟನ್ ಬಂದ್ರೆ ಇವನೇ ಬೇರೆ ನಾವೇ ಬೇರೆ. ಎಲ್ಲ ಮಾಡಿದೀನಿ, ಆಟ ಆಡ್ತೀನಿ. ನಾನು ಆಟ ಬಿಟ್ಟು ಬಂದು ಆಟ ಆಡ್ತಿದ್ದೀನಿ. ಹೇಳ್ಬೋದ ಹಿಂಗೆ? ನಿಜ ಹೇಳ್ತೀನಿ ಗೈಸ್. ಇನ್ನೊಂದು ಹೇಳ್ಬೇಕು, ನೆನ್ನೆ ಕೃಷ್ಣನವರು ನಮ್ಮ ಇಲ್ಲಿ ಮೀಟ್ ಮಾಡಕ್ ಬಂದಿದ್ರು. ನೋಡ್ಕೊಂಡು ಇಲ್ಲಿ ಮೀಟ್ ಮಾಡಕ್ಕೆ ಅಂತ ಬಂದಿದ್ರು ಬ್ಯಾಡ್ಮಿಂಟನ್ ಇದಕ್ಕೆ. ಇಲ್ಲಿ ಬಂದು ಅದು ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಶಿವಕುಮಾರ್ ಲೊಕೇಶನ್ ಹೇಳ್ದ, ಮೀಟ್ ಮಾಡಕ್ಕೆ ಅಂತ ರೇಗ್ಸಿದ್ವಿ. ಸೊ ಹಂಗೇನೆ ಯಾರೊಬ್ರು ನೋಡ್ಬಿಟ್ಟು ಬಂದಿದ್ರು, ಇಲ್ಲಿ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ಅಂತ ಕೃಷ್ಣನವರು. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ನೀವು ಬಂದಿದ್ದು. ನಮ್ಮ ಬ್ಲಾಗ್ ಮೇಲೆ ತುಂಬ ನೋಡ್ತಾರಂತೆ, ಕೊನೆ ತನಕ ನೋಡ್ತಾರಂತೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿ, ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಖುಷಿ ಆಯಿತು ಮೀಟ್ ಮಾಡಿ ಅಂತ ಹೇಳಿದಲ್ಲ. ಇವಾಗ ಸದ್ಯಕ್ಕೆ ಮಾತಾಡೋಕ್ಕೂ ಆಯ್ತು, ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ನೀರು ಗೈಸ್. ಒಳ್ಳೆ ಶಟಲ್ ಬ್ಯಾಡ್ಮಿಂಟನ್ ಆಡಿ ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಆಗಿದೆ. ಬಂದು ಗಗನ ಪಾಪ ಆಚೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ಲು, ನಾನು ಕೆಲಸಗಳಿತ್ತು ಒಳಗಡೆ ಮಾಡ್ಕೋತಾ ಇದ್ದೆ. ಸೊ ಬ್ಯುಸಿ ಇದ್ವಿ ಇಬ್ರು. ಆಚೆನೂ ಕಷ್ಟ, ಮನೆಗೆ ಬಂದರೂ ಕಷ್ಟ, ಅಡುಗೆ ಮಾಡ್ಕೊಡೋರಿಲ್ಲ, ತಿಂಡಿ ಮಾಡ್ಕೊಡೋರಿಲ್ಲ, ಫುಲ್ ಕಷ್ಟ ಆಗ್ಬಿಟ್ಟೈತೆ. ನಾನು ಹೆಂಡ್ತಿ, ಅವಳು ಗಂಡ. ಸಚಿನ್ ಇಲ್ಲದೆ ಪಾಪ ಎಲ್ಗೂ ಹೋಗಲ್ಲ ನೀನು, ಎಲ್ಗೂ ಹೋಗೇ ಇಲ್ಲ ಅನ್ಸುತ್ತೆ ನೀನು. ಸಾತ್ ಕಡೆಗೆ ಮಾತ್ರ 1-2 ಸತಿ ಹೋಗಿದ್ದು, ಒಂದೇ ಸತಿ. ಅದು ನಾನು ಬಿಟ್ಟು ಎಲ್ಲೂ ಹೋಗೇ ಇಲ್ಲ. ಊಟ ಮಾಡಬೇಕು ಗೈಸ್. ಊಟ ಸಾಂಬಾರು, ಮಧ್ಯಾಹ್ನ ಮಾಡಿ ಚಿಕನ್ ಎಲ್ಲ ಇದೆ. ರೈಸು ಸ್ವಲ್ಪ ಊಟ ಮಾಡ್ಕೊಂಡು ಮನಿಕೋತೀವಿ. ಇನ್ನೇ ನಮ್ಮ ಸಮಾಚಾರ.
ಆ್ಯಂಡ್ ಗೈಸ್ ನನ್ನ ಫೋನ್ ಸ್ವಲ್ಪ ಫುಲ್ ಸೈಕ್ ಆಗ್ತಿದೆ, ಕ್ಯಾಮ್ರಾ ಎಲ್ಲ ಸ್ವಲ್ಪ ಅದರ್ತಾ ಇದೆ. ಸದ್ಯದಲ್ಲೇ ಫೋನ್ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ, ಗೊತ್ತಿಲ್ಲ, ನೋಡೋಣ ಯಾವಾಗ ಬರುತ್ತೆ ಟೈಮ್ ಅಂತ ಗೊತ್ತಿಲ್ಲ. ಬಂದರೆ ಅದೊಂದು ಫುಲ್ ಬ್ಲಾಗ್ ಆಗುತ್ತೆ, ಫೋನ್ ಪರ್ಚೇಸ್ ಬ್ಲಾಗ್. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ಮಾಡ್ತಾ ಇರಿ. ಬಾಯ್ ಬಾಯ್.